ಈಗ ಆಶ್ರಯ ಸಮಿತಿಯ ಮನೆಗಳು ಶಿವಮೊಗ್ಗದಲ್ಲಿ 3800 ಮನೆಗಳಿಗೆ ಆಗಲೇ ಟೆಂಡರ್ ಎಲ್ಲ ಕರೆದು ಆ ಮನೆಗಳನ್ನು ಜನಗಳಿಗೆ ಅಲಾಟ್ ಮಾಡೋಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಅದೇ ರೀತಿ ಶಿಕಾರಿಪುರ, ಭದ್ರಾವತಿ, ತೀರ್ಥಹಳ್ಳಿಯಲ್ಲೂ ಕೂಡ ಸಾಕಷ್ಟು ಮನೆಗಳಿಗೆ ರೆಡಿಯಾಗಂಥ ಪರಿಸ್ಥಿತಿ ಇದೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆ ಎಲ್ಲ ಕೆಲಸಗಳು ನಿಂತೋಗಿದೆ. ನಿನ್ನೆಯಿಂದ ಮೊನ್ನೆ ನಮ್ಮ ಶಾಸಕರಾದ ಚನ್ನಬಸಪ್ಪನವರು ರಾಜ್ಯದ ವಸತಿ ಸಚಿವ ಜಮೀರ್ ಅಹಮದ್ ಅವ್ರನ್ನ ಬೆಳಗಾಂ ಅಧಿವೇಶನದ ಸಂದರ್ಭದಲ್ಲಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಈ ನಮ್ಮ ಜಿಲ್ಲೆಯ ಆಶ್ರಯ ಸಮಿತಿಯ ಮನೆಗಳ ಈ ಒಂದು ಪರಿಸ್ಥಿತಿ ಬಗ್ಗೆ ಒಂದು ವಿಶೇಷ ಸಭೆ ಕರಿಬೇಕು ಅನ್ನೋಂಥ ಅಂಶವನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಮನೆಯ ವಸತಿ ಸಚಿವರು ನನಗೂ ಫೋನ್ ಮಾಡಿದರು, ಈ ರೀತಿ ನಿಮ್ಮ MLA ಬಂದಿದ್ದಾರೆ, ಒಂದು ಮೀಟಿಂಗ್ ವ್ಯವಸ್ಥೆ ಮಾಡಬೇಕು ಅಂತ, ನೀವು ಇರಬೇಕು ಅಂತ ಹೇಳಿದ್ರೆ ನಾನು ಇರ್ತೀನಿ ಅಂತ ಹೇಳಿದ್ದೀನಿ. ಈ 18ನೇ ತಾರೀಕು ಸೋಮವಾರ ಬೆಂಗಳೂರಿನಲ್ಲಿ ಅವ್ರದ್ದೇ ಕಚೇರಿನಲ್ಲಿ ಮೀಟಿಂಗನ್ನು ಕರೆದಿದ್ದಾರೆ. ಅಲ್ಲಿ ಏನೇನು ಸಮಸ್ಯೆಗಳು ಈಗಿದೆ ಅದನ್ನು ಕೂಡ ಅವ್ರ ಗಮನಕ್ಕೆ ತಂದು, ಏಕೆಂದರೆ ಕಡು ಬಡವರು, ಕೂಲಿ ಮಾಡೋರು, ಅವರು ತಾಳಿ ಒತ್ತೆ ಇಟ್ಟು, ಅವ್ರ ಮನೆಯಲ್ಲಿದ್ದ ಪಾತ್ರೆ ಪಡೆಯೆಲ್ಲ ಒತ್ತೆ ಇಟ್ಟು, ಎಲ್ಲೆಲ್ಲೋ ಸಾಲ ತಂದು ಇವರು 80,000 ರೂಪಾಯಿ ಜನರಲ್ ಆಗಿ 50,000 ರೂಪಾಯಿ SC ST ಜನ ಕಟ್ಟಿದ್ದಾರೆ. ಇದನ್ನು ಅವ್ರ ಗಮನಕ್ಕೆ ನಮ್ಮ ಶಾಸಕರು ತಂದ ನಂತರ ನಾನು ಖಂಡಿತ ಸೋಮವಾರ 18ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನಮ್ಮ ಕಚೇರಿ ಬನ್ನಿ, ನಾನು ಇದ್ರ ಬಗ್ಗೆ ಏನು ಮಾಡಬೇಕು, ಅನುಕೂಲ ಮಾಡಬೇಕು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಮೀಟಿಂಗ್ ನಾವೆಲ್ಲ ಕೂಡ ಹೋಗ್ತಾ ಇದ್ದೀವಿ. ಜಿಲ್ಲೆ 70 ಸ್ವತಂತ್ರ ಬಂದು 75 ವರ್ಷಗಳ ನಂತರ ಸ್ವಾತಂತ್ರ್ಯ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋಂಥ ಕೆಲವು ಘಟನೆಗಳು ಈ ವರ್ಷದಲ್ಲಿ ನಡೆದಿದೆ. ಒಂದು ವಿಶೇಷವಾಗಿ ನಿನ್ನೆಲ್ದ ಮೊನ್ನೆ ಮಥುರಾ ಮಸೀದಿಯ ಸಮೀಕ್ಷೆ ಮಾಡಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿರೋದು. ಯಾತಕ್ಕೆ ಅಂತಂದರೆ ಅರ್ಜಿದಾರ್ ಕೋರಿಕೆ ಏನಿತ್ತು, ಮೊಘಲ್ ದೊರೆ ಔರಂಗಜೇಬ್ ದೇಗುಲ ಧ್ವಂಸಗೊಳಿಸಿ ಈದ್ಗಾ ಮಸೀದಿಯನ್ನು ನಿರ್ಮಿಸಿದ್ದಾರೆ. ಔರಂಗಜೇಬ್ ದೇಗುಲವನ್ನು ಧ್ವಂಸಗೊಳಿಸಿ ಈದ್ಗಾ ಮಸೀದಿಯನ್ನು ನಿರ್ಮಿಸಿದ್ದಾರೆ. ಎರಡನೇದು, ಮಸೀದಿಯಲ್ಲಿ ಕಮಲದ ಆಕಾರದ ಸ್ತಂಭ, ಕೃಷ್ಣ ಹುಟ್ಟಿದ ರಾತ್ರಿ ಅವನನ್ನು ರಕ್ಷಿಸಿದ ಶೇಷನಾಗನ ಚಿತ್ರವೂ ಇದೆ. ಮಸೀದಿಯ ಸ್ತಂಭದ ತಳಭಾಗದಲ್ಲಿ ಹಿಂದೂ ಧಾರ್ಮಿಕ ಚಿಹ್ನೆಗಳು, ಕೆತ್ತನೆಗಳು ಗೋಚರಿಸುತ್ತಿವೆ. ಶಾಹಿ ಈದ್ಗಾ ಮಸೀದಿಯಲ್ಲಿರುವ ಸ್ಥಳ ಭಗವಾನ್ ಶ್ರೀಕೃಷ್ಣನಿಗೆ ಸೇರಿದ್ದು ಎಂದು ಘೋಷಿಸಿ ಮಸೀದಿ ತೆರವುಗೊಳಿಸಲು ಸೂಚಿಸಬೇಕು ಅನ್ನಂತ ಒತ್ತಾಯ ಮಾಡಿದರು. ಇದರ ದೃಷ್ಟಿನಲ್ಲಿ ಮೊನ್ನೆ ಒಂದು ಕೋರ್ಟ್ ಆದೇಶ ಕೊಟ್ಟು ಅದನ್ನು ಸಮೀಕ್ಷೆ ಮಾಡಬೇಕು ಅನ್ನೋಂಥ ಆದೇಶ ಮಾಡಿದ್ದು ಇಡೀ ಪ್ರಪಂಚದಲ್ಲಿದ್ದಂತಹ ಎಲ್ಲ ಕೃಷ್ಣ ಭಕ್ತರಿಗೆ, ಅದು ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನೋ ಗೊತ್ತಿಲ್ಲ, ಎಲ್ಲ ಶ್ರೀಕೃಷ್ಣ ಭಕ್ತರಿಗೂ ಕೂಡ ತುಂಬ ಸಂತೋಷ ಆಗಿದೆ. ಮೊದಲನೇದು. ಎರಡನೇದು, ಕಾಶಿ ವಿಶ್ವನಾಥನ ದೇವಸ್ಥಾನದ ಪಕ್ಕದಲ್ಲಿ ದೇವಸ್ಥಾನವನ್ನು ಒಡೆದು ಅಲ್ಲೂ ಕೂಡ ಮಸೀದಿ ಕಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಈಗಾಗಲೇ ಕೋರ್ಟ್ ಆದೇಶದ ಪ್ರಕಾರ ಸಮೀಕ್ಷೆ ನಡೀತಾ ಇದೆ. ಮೂರನೇದು, ಈಗಾಗಲೇ 500 ವರ್ಷದ ಕೆಳಗೆ ಅಯೋಧ್ಯೆಯ ರಾಮ ಹುಟ್ಟಿದ ಜಾಗದಲ್ಲಿ ಆ ಮಂದಿರವನ್ನು ಕೆಡವಿ ಯಾರೋ ವಿದೇಶದಿಂದ ಬಂದದಂಥ ಒಬ್ಬ ಆಕ್ರಮಣಕಾರಿ ಮುಸ್ಲಿಂ ಗೂಂಡ ಬಾಬರ್ ಅಲ್ಲಿ ಬಾಬರಿ ಮಸೀದಿ ಅಂತದ್ದು ಕಟ್ಟಿದ್ದ. ಅದು ಧ್ವಂಸ ಮಾಡಿ ಈಗಾಗಲೇ ಕೋರ್ಟ್ ಆದೇಶದ ಪ್ರಕಾರ ರಾಮ ಮಂದಿರ ಸಂಪೂರ್ಣ ಮುಗಿದಿದೆ. ಇದೇ
ಜನವರಿ 23ಕ್ಕೆ ಅದು ಉದ್ಘಾಟನೆ ಆಗ್ತಾ ಇದೆ. ಈ 3 ಅಂಶಗಳ ಜೊತೆಗೆ ಆರ್ಟಿಕಲ್ 370 ಅದು ಕೂಡ ರದ್ದಾಗಿದೆ. ಈ ರೀತಿ ಅನೇಕ ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಅವರು ಕೇವಲ ರಸ್ತೆ, ಚರಂಡಿ, ಬಿಲ್ಡಿಂಗ್ಗಳು, ಸೇತುವೆಗಳು ಕಟ್ಟಬೇಕು ಅನ್ನೋದಕ್ಕೋಸ್ಕರ ಸ್ವಾತಂತ್ರ್ಯ ಬೇಕು ಅಂತೇಳಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಉಳಿಬೇಕು ಅನ್ನೋಂಥ ಉದ್ದೇಶದಿಂದ ಅವರೆಲ್ಲರೂ ಹೋರಾಟ ಮಾಡಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗೋ ರೀತಿಯಲ್ಲಿ 75 ವರ್ಷದ ನಂತರ ಇವತ್ತು ನಮ್ಮ ದೇಶದಲ್ಲಿ ಈ ರೀತಿ ಒಳ್ಳೊಳ್ಳೆ ಕಾರ್ಯಗಳು ಆಗ್ತಾ ಇದೆ. ಇದನ್ನು ತುಂಬ ಸಂತೋಷದಿಂದ ನಾನು ಸ್ವಾಗತ ಮಾಡ್ತೇನೆ. ಮತ್ತು ಬರುವಂಥ ದಿನ ಇನ್ನೂ ಯಾವ್ಯಾವ ಗುಲಾಮಗಿರಿಯ ಸಂಕೇತಗಳಿದೆ ಅದು ಕೂಡ ಹೋಗಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ಎಲ್ಲ ರಾಷ್ಟ್ರಭಕ್ತರಿಗೆ, ದೇಶದಲ್ಲಿರುವಂಥ ಎಲ್ಲ ರಾಷ್ಟ್ರಭಕ್ತರಿಗೆ ಸಂತೋಷ ಆಗೋ ರೀತಿಯಲ್ಲಿ ಚಟುವಟಿಕೆಗಳು ನಡೀಲಿ ಅಂತ ನಾನು ಈ ಸಂದರ್ಭ ಪ್ರಾರ್ಥನೆ ಮಾಡ್ತೀನಿ. ನಾನು ಕೂಡ ಶಬರಿಮಲೆಗೆ ಹೋಗ್ಬಿಟ್ಟು ಬಂದಿದ್ದೇನೆ. ಆವಾಗ ಯಾವಾಗಲೂ ಕೂಡ ಇವರು ಏನು ಹೇಳ್ತಾ ಇದ್ದಾರೆ ಆ ಸಮಸ್ಯೆಗಳಿರಲಿಲ್ಲ. ಅವ್ರು ಹೇಳಿದ ಸರಿ ಇದೆ. ಆವಾಗ ಕಮ್ಯುನಿಸ್ಟ್ ಸರ್ಕಾರ ಇತ್ತು, ಈಗಲೂ ಕಮ್ಯುನಿಸ್ಟ್ ಸರ್ಕಾರ ಇದೆ, ಯಾಕೆ ತೊಂದರೆ ಅಂತ. ಇದು ವ್ಯವಸ್ಥಿತವಾಗಿ ಮಾಡ್ತಾ ಇರೋಂಥ ಹಿಂದೂ ವಿರೋಧಿ ವ್ಯವಸ್ಥೆ ಇದು. ಕಳೆದ ವರ್ಷ ಒಂದೇ ವರ್ಷದಲ್ಲಿ ಶಬರಿಮಲೆ ಭಕ್ತರಿಂದ 310 ಕೋಟಿ ರೂಪಾಯಿ ಅಲ್ಲಿ ಜಮಾ ಆಗಿದೆ. ಈ ಜಮಾ ಆಗಿದ್ದಂಥ ಹಣವನ್ನು ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ವ್ಯವಸ್ಥೆ ಮಾಡಬೇಕು. ಹಿಂದಿನ ಬಿಟ್ಟು ಹೇಳ್ತಿರೋದು ನಾನು. ಕುಡಿಯೋದಕ್ಕೆ ನೀರಿಲ್ಲ ಅಂದರೆ ಈ ಸರ್ಕಾರ ಏನು ಮಾಡ್ತಾ ಇರ್ಬೋದು? ಕಮ್ಯುನಿಸ್ಟ್ ಸರ್ಕಾರ ಲೆಕ್ಕ ಆಗಿ ಕೇರಳ ಸರ್ಕಾರ. ಶೌಚಾಲಯಗಳಿಲ್ಲ, ವಯಸ್ಸಾಗಿರೋಂಥ ಹೆಣ್ಮಕ್ಳು, ವಯಸ್ಸಾಗಿರೋಂಥ ಮುದುಕರು, ಯಾವ ಮೂಲಭೂತ ಸೌಕರ್ಯಗಳು ಇಲ್ಲ. ಒಂದು ಮಗು ಸತ್ತೋಗಿದೆ, ಇನ್ನೊಬ್ಬರ ಮೇಲೆ ಕಾಲ ಮೇಲೆ ಬಸ್ ಹರಡಿದೆ. ಇದೆಲ್ಲ ನೋಡಿದಾಗ ಯಾಕೆ ಇದು ವ್ಯವಸ್ಥಿತವಾಗಿ ಬೇಕು ಅಂತಲೇ ಕೇರಳ ಸರ್ಕಾರ ಈ ಒಂದು ದುಷ್ಕೃತ್ಯವನ್ನು ಬೆಂಬಲಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಕೇಂದ್ರ ಅಲ್ಲ, ಇದು ಕೇರಳ ಸರ್ಕಾರ. ಕೇರಳ ಸರ್ಕಾರ ಈಗ ಸ್ವಲ್ಪ ನಾನು ಕರ್ಕೊಂಡೋಗ್ತೇನೆ. ಇದಾದ ನಂತರ ಈ ಸಮಸ್ಯೆಗಳು ಬರ್ದಿದೆ ಅಂತ ಗೊತ್ತಾದ ನಂತರ ಕೋರ್ಟ್ಗೆ ಹೋದಾಗ ಕೋರ್ಟ್ ಆದೇಶ ಮಾಡಿದೆ, ADGP ಸಂಪೂರ್ಣ ಇದ್ರ ಬಗ್ಗೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಕೋರ್ಟ್ ಗಮನಕ್ಕೂ ಕೂಡ ಭಕ್ತರು ಹೋಗಿ ತಂದಿದ್ದಾರೆ. ಹಾಗಾಗಿ ಈ ರೀತಿ ಆಗ್ತಾ ಇರೋಂಥ ಸಮಸ್ಯೆನ ಪರಿಹಾರ ಮಾಡಬೇಕು ಅನ್ನೋದಾದರೆ ಕೋರ್ಟ್ ಸೂಚನೆ ಕೊಟ್ಟರೂ ಇನ್ನೂ ಮಾಡಿಲ್ಲ. ಶಬರಿಮಲೆಗೆ ಯಾತ್ರಾರ್ಥಿಗಳು ಭಕ್ತರು ಹೆಂಗೆ ಲಕ್ಷಾಂತರ ಜನ ಹೋಗ್ತಾರೋ ಅದೇ ರೀತಿ ತಿರುಪತಿಗೂ ಹೋಗ್ತಾರೆ, ಬದ್ರಿನಾಥ ಕೇದಾರನಾಥಕ್ಕೂ ಹೋಗ್ತಾರೆ. ಇಡೀ ದೇಶದ ಅನೇಕ ತೀರ್ಥಕ್ಷೇತ್ರಗಳಿಗೆ ಭಕ್ತರು ಹೋಗ್ತಾರೆ. ಅಲ್ಲೆಲ್ಲೂ ಇಲ್ಲದೆ ಇರೋ ಸಮಸ್ಯೆ ಇಲ್ಲ ಯಾಕೆ? ಉದಾಹರಣೆಗೆ ತಿರುಪತಿ ಆನ್ಲೈನ್ ಬುಕ್ ಮಾಡ್ತಾರೆ. ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಜನಕ್ಕೆ ಬುಕ್ ಮಾಡ್ತಾರೆ. ಅದು ಕ್ಲೋಸ್ ಆಯ್ತಾ ಮಾರನೇ ದಿನಕ್ಕೆ ಮಾಡ್ತಾರೆ. ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೂ ಆನ್ಲೈನ್ ಬುಕ್ ಮಾಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡ್ಬೋದು. ಅರ್ಥವೇ ಇಲ್ಲ ಆನ್ಲೈನ್ ಬುಕ್ಕಿಂಗಿಗೆ. ಈ ರೀತಿ ಮೋಸ ಮಾಡ್ತಾ ಇರೋಂಥ ಆನ್ಲೈನ್ ಬುಕ್ಕಿಂಗ್ ಮುಖಾಂತರ ಹಿಂದೂ ಭಕ್ತರಿಗೆ ಕೊಡ್ತಾ ಇರೋಂಥ ದ್ರೋಹ ಇದು. ನಾನು ಅದಕ್ಕೋಸ್ಕರ ಕೇರಳದ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ನಿಮ್ಮದು ಈ ಒಂದು ಆಡಳಿತ ಮಂಡಳಿ ಮುಜರಾಯಿ ಇಲಾಖೆ ಕೈಯಲ್ಲಿದೆ. ಕೇರಳ ಸರ್ಕಾರದ ಮುಜರಾಯಿ ಇಲಾಖೆ ಕೈಯಲ್ಲಿದೆ. ಆ ಇಲಾಖೆಗೆ ಏನು ಇವರು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವ ಸಂಪುಟ ಇರ್ಬೋದು, ಏನು ಸೂಚನೆಗಳು ಕೊಟ್ಟಿದ್ದಾರೋ ಇದನ್ನು ಗಮನಿಸಿ ಇವಾಗಿನ ತನಕ ಆಗಿರೋಂಥ ತೊಂದರೆಗಳನ್ನು
ಇಮ್ಮಿಡಿಯೇಟಾಗಿ ಅದನ್ನು ಬಗೆಹರಿಸೋ ದಿಕ್ಕಿನಲ್ಲಿ ಕೇರಳ ಸರ್ಕಾರ ಗಮನಿಸಬೇಕು. ಇಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಈ ಅಯ್ಯಪ್ಪ ಭಕ್ತರ ಒಂದು ಸಂಘಟನೆ ಮಾಡಿ ಕೇರಳ ಹಿಂದೂ ವಿರೋಧಿ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಆಂದೋಲನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ನಾನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ಯವಹಾರ ಅಂತಂದರೆ ವ್ಯವಸ್ಥೆನಲ್ಲಿ, ದುಡ್ಡಿನಲ್ಲಿ ಬಗ್ಗೆ ನಾನು ಹೇಳಕ್ಕೆ ಹೋಗಿಲ್ಲ. ವ್ಯವಸ್ಥೆನಲ್ಲಿ ಆ ಒಂದು ಏನು ಭಕ್ತರು ಬರ್ತಾರೆ, ಎಷ್ಟೆಷ್ಟು ಮಟ್ಟಿಗೆ ಎಷ್ಟು ದಿನ ಅವರು ಮಡಿ ಏನಂತಾರೆ, ಮಡಿನ ಏನು ಮಾಡ್ತೀರಿ ನೀವು ಅದನ್ನು ವ್ರತ ಮಾಡಿಕೊಂಡು ಎಷ್ಟು ದಿನ, 41 ದಿನ ವ್ರತ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ. ಬರಿಗಾಲಲ್ಲಿ ಹೋಗ್ತಾರೆ. ಅವ್ರ ಭಕ್ತಿನ ನೀವು ಪರೀಕ್ಷೆ ಮಾಡಕ್ಕೆ ಹೋಗಬೇಡಿ. ಅವ್ರ ಭಕ್ತಿಯಿಂದ ಹೋಗೋರಿಗೆ ನೀವು ಅವರಿಂದ ಏನು ವರಮಾನ ಬರುತ್ತೆ ಅದನ್ನೇ ಅವ್ರ ವ್ಯವಸ್ಥೆಗಳು ಮಾಡಿಕೊಟ್ರೆ ಒಂದು ಏನು ಸಮಸ್ಯೆಗಳಾಗಲ್ಲ. ಎರಡನೇದು, ಆನ್ಲೈನ್ ಬುಕ್ ಮಾಡಿಕೊಂಡು ಅವತ್ತವತ್ತು ಎಷ್ಟೆಷ್ಟು ಜನಕ್ಕೆ ದರ್ಶನ ಮಾಡಿಸೋಕ್ಕೆ ಅವಕಾಶ ಆಗುತ್ತೋ ಮಾಡಿ. ಇದನ್ನ ಬೇಕು ಅಂತಿಗೆ ರಾಜ್ಯ ಸರ್ಕಾರ ಮಾಡ್ತಾ ಇದ್ದೇನಂತ ಭಾವನೆ ಯಾರು ಈಗ ಹೋಗಿ ಬಂದಿದ್ದಾರೆ, ಶಬರಿಮಲೆ ಹೋಗಿ ಬಂದಿದ್ದಾರೆ ಭಕ್ತರದೆಲ್ಲರೂ ಅಭಿಪ್ರಾಯ ಇರೋದ್ರಿಂದ ಕೇಂದ್ರ ಸರ್ಕಾರ ಈ ಕಡೆ ಗಮನ ಹರಿಸಬೇಕು. ನಾನು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒತ್ತಾಯ ಮಾಡ್ತೀನಿ, ಇದ್ರ ಗಮನಿಸಿ ಇಲ್ಲೇನು ತೊಂದರೆ ಬೇಕು ಅಂತಿಗೆ ತೊಂದರೆ ಕೊಡ್ತಾ ಇದ್ದರೆ ಇದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಪರಿಹಾರ ಮಾಡಬೇಕು. ಆ ರೀತಿ ಮಾಡ್ತಿದ್ರೆ ಕೇಂದ್ರ ಸರ್ಕಾರ ತನ್ನ ವಶಕ್ಕೆ ಈ ದೇವಸ್ಥಾನ ತಗೋಬೇಕು. ಇಡೀ ದೇಶದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗೋ ಭಕ್ತರಿಗೆ ಇಷ್ಟು ತೊಂದರೆ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಆ ಒಂದು ಶಬರಿಮಲೆ ಹೋಗ್ತಾರಂತ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ಅವ್ರು ನೀರಿಲ್ಲ ಅಂತ ಕೇಳಿದಾಗಂತೂ ನಿಜಕ್ಕೂ ಹೊಟ್ಟೆ ಬರ್ತದೆ. ಕುಡಿಯೋದಕ್ಕೆ ನೀರಿಲ್ಲ. ಮೂಲಭೂತ ಸೌಕರ್ಯಗಳು ಕೊಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿರೋದ್ರಿಂದ ಆ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಅನ್ನೋಂಥ ಒತ್ತಾಯನ ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಪೊಲೀಸ್ ಇಲಾಖೆಯಿಂದ ಯಾವ ಪ್ಲಾನಿಂಗೂ ಇಲ್ಲ. ನಿಂತಿರ್ತಾರೆ ಪೊಲೀಸ್ನವ್ರು. ಜಾಸ್ತಿ ಬೇಕಾ, ನಿಮ್ಮ ಸರ್ಕಾರದಲ್ಲಿ ಪೊಲೀಸ್ ಜಾಸ್ತಿ ಬೇಕಿದ್ರೆ ವ್ಯವಸ್ಥೆ ಮಾಡ್ಕೊಳಕ್ಕಾದ್ರೆ ಮಾಡ್ಕೊಳ್ಳಿ, ಇಲ್ಲ ನಮ್ಮ ಕೈಯಲ್ಲಿ ಸಾಕಾಗ್ತಿಲ್ಲ ಕೇಂದ್ರದಿಂದ ಕಳಿಸ್ಕೊಡಿ ನೀವು ಪೊಲೀಸ್ ಅಂದರೆ ಕೇಂದ್ರದಿಂದ ತರಿಸ್ಕೊಡಿ. ಎಲ್ಲ ವ್ಯವಸ್ಥೆ ಮಾಡಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ. ಈ ದಿಕ್ಕಲ್ಲಿ ರಾಜ್ಯ ಸರ್ಕಾರ ಏನೇನು ಬೇಕು ಅನ್ನೋದನ್ನು ಗಮನಿಸಬೇಕು, ಆ ದಿಕ್ಕಲ್ಲಿ ಸಹಕಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಈ ADGPಗೆ ಏನು ಕೋರ್ಟು ಸೂಚನೆ ಕೊಟ್ಟಿದೆ, ಅವರು ತಕ್ಷಣ ಇದ್ರ ಬಗ್ಗೆ ಗಮನ ಹರಿಸಿ ವರದಿನ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭ ನಾನು ಮಾಡ್ತೀನಿ. ಕೆಲವರು ಇನ್ನೂ ಟಿಪ್ಪು ಹುಟ್ಟಿದವರಂಗೆ ಆಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಅವ್ರಿಗೆ ಆ ರೀತಿ ಆಡಲಿಲ್ಲ ಅಂದರೆ ತಿಂದಿದ್ದ ಅನ್ನ ಕರಗಲ್ಲ ಈ ದೇಶದ್ದು. ಪಾಕಿಸ್ತಾನದಾಗ ಹುಟ್ಟಬೇಕಿತ್ತು ಅವರು. ಸಿಗುತ್ತೆ ಇವತ್ತಿಲ್ಲ ನಾಳೆ ಅವರೆಲ್ಲರಿಗೂ ಸಾಕಷ್ಟು ಉತ್ತರಗಳು ಸಿಗ್ತಾ ಇದೆ. ದಿನೇ 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 ಅವ್ರು ಏನೇನು ಉತ್ತರ ಸಿಗಬೇಕೋ ಸಿಗತ್ತೆ. ಸಂಸತ್ ಮೇಲೆ ಆಗಿರೋದು ನಿಜಕ್ಕೂ ಕೂಡ ಒಂದು ಆಘಾತಕಾರಿ ಬೆಳವಣಿಗೆ. ಇದರಲ್ಲೇನು ಅನುಮಾನ ಇಲ್ಲ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಇದು ಹೇಗೆ ಮಾಡಿದ್ರು, ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಬೆಳಕಿಗೆ ಬರಬೇಕು. ಅದೇ ರೀತಿ ನೀವು ಗಮನಿಸಿ, ಸಂಸತ್ ಮೇಲೆ ಆಗಿರೋ ರೀತಿಯಲ್ಲೇ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಮೊದಲನೇ ದಿನವೇ, ವಿಧಾನಮಂಡಲ ಆರಂಭ ಆದಂಥ ಮೊದಲನೇ ದಿನವೇ ಬೆಂಗಳೂರಿನಲ್ಲಿ ಯಾರೋ ಅಪರಿಚಿತ ವ್ಯಕ್ತಿ ಶಾಸಕರ ಜಾಗದಲ್ಲಿ ಹೋಗಿ ಕೂತ್ಕೋತಾನೆ. ಕೂತಂಥ ಸಂದರ್ಭದಲ್ಲಿ ಅಲ್ಲಿಯೇ ಕಾಂಗ್ರೆಸ್ ಶಾಸಕರೇ ಮಾತಾಡ್ತಾರೆ, ಈ ವ್ಯಕ್ತಿ ಯಾರು, ಈ ವ್ಯಕ್ತಿ ಯಾರು, ಈ ವ್ಯಕ್ತಿ ಯಾರು ಅಂತ. ಕೊನೆಗೆ ಅವನಿಗೆ ಅರೆಸ್ಟ್ ಮಾಡ್ತಾರೆ. ನಾನೇನು ಹೇಳಿಕೊಟ್ಟಿದ್ದೀನಿ ಅಂತಂದರೆ, ಈ ರೀತಿ ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಸಂಘಟನೆ ಆಗಲಿ, ಈ ರೀತಿ ಆಗದೇ ಇರೋದನ್ನು ನಾವು
ಗಮನಿಸಬೇಕು. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಇದು ಮೊದಲನೇ. ಕೇವಲ ವಿಧಾನಸಭೆ ಲೋಕಸಭೆದು ಇಷ್ಟೇ ಹೇಳಲ್ಲ ನಾನು. ನಾವು ಅನೇಕ ಮಹಾಪುರುಷರಿಗೆ ಕಳ್ಕೊಂಡಿದ್ದೀವಿ. ಉದಾಹರಣೆಗೆ ಶ್ರೀಮತಿ ಇಂದಿರಾ ಗಾಂಧಿಯವರು, ಅವರ ಅಂಗರಕ್ಷಕನೇ ಅವ್ರನ್ನು ಕೊಂದಾಗ್ದ. ರಾಜೀವ್ ಗಾಂಧಿ ಸಭೆಗೆ ಹೋದಂಥ ಸಂದರ್ಭದಲ್ಲಿನೇ ಅವ್ರ ಕೊಲೆ ಆಯಿತು. ಖಲಿಸ್ತಾನ್ದು ಪಂಜಾಬ್ ಸಂದರ್ಭದಲ್ಲಿ ಖಲಿಸ್ತಾನ್ವಾದಿಗಳು ಮಾಡಿದಂಥ ದುಷ್ಕೃತ್ಯಗಳು, ಇದೆಲ್ಲವೂ ಕೂಡ ಇನ್ನೂ ನಮ್ಮ ದೇಶದಲ್ಲಿ ಈ ರೀತಿ ಚಟುವಟಿಕೆಗಳು ನಡೆಯೋದು ಕಡಿಮೆ ಆಗಿಲ್ಲ. ಇದ್ರ ಬಗ್ಗೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಜೊತೆಗೆ ಜನನೂ ಜಾಗೃತಿ ಆಗಬೇಕು. ಇದನ್ನು ನನ್ನ ವೈಯಕ್ತಿಕ ಅಭಿಪ್ರಾಯ. ಮನೆಗೆ ನಾನು ಶಾಸಕನಾದಾಗ ಇಡೀ ಕರ್ನಾಟಕ ರಾಜ್ಯದಿಂದ ಹೊರ ರಾಜ್ಯದಿಂದನೂ ಜನ ಬರೋರು. ನಾವು ವಿಧಾನಸಭೆ ನೋಡಬೇಕು. ಯಾರು ಅನುಮಾನ ಮಾಡ್ತೀರಿ? ಶಾಸಕರು ಒಳಗೆ ಲೆಟರ್ ತಗೊಂಡು ಹೋಗ್ಬೇಕು ಅಂತಾರೆ. ಒಳ್ಳೆಯರು ಅಂತ ನಂಬ್ಕೊಂಡು ಕೊಡ್ತೀವಿ ವಿನಃ ಅವನು ಯಾವನೋ ದ್ರೋಹಿ ಅಂತ ಹೇಳ್ಕೊಂಡು ನೋಡ್ಕೊಡಕ್ಕೆ ಬರತ್ತಾ? ಸಾವಿರಾರು ಪಾಸ್ಗಳು ಕೊಡ್ತಾರೆ, ಎಲ್ಲ ಪಕ್ಷದವರು ಕೊಡ್ತಾರೆ. ನಾನು ಯಾರ ಬಗ್ಗೆನೂ ಕೂಡ ದೋಷ ಮಾಡೋಕ್ಕೆ ಇಷ್ಟಪಡಲ್ಲ. ಪ್ರತಾಪ್ ಸಿಂಹ ಇವಾಗ ಕೊಟ್ಟರು, ಅದಕ್ಕೋಸ್ಕರ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. ಪ್ರತಾಪ್ ಸಿಂಹ ರಾಷ್ಟ್ರದ್ರೋಹಿನಾ? ಈ ರೀತಿ ಗಲಾಟೆ ಮಾಡೋರು ಹೆಂಗೆ ಬೆಂಬಲ ಕೊಡಬೇಕು ಅಂತ ಇರೋಂಥ ಪ್ರತಾಪ್ ಸಿಂಹನಷ್ಟು ರಾಷ್ಟ್ರಭಕ್ತ, ಹಿಂದುತ್ವವಾದಿ. ನಾನು ಅವರು ವೈಯಕ್ತಿಕವಾಗಿ ನೋಡಿದ್ದೀನಿ. ಅವರು ತುಂಬ ಒಳ್ಳೆ ರಾಷ್ಟ್ರಭಕ್ತಿದ್ದಾರೆ, ಹಿಂದುತ್ವವಾದಿಗಳು ಇದ್ದಾರೆ. ಖಂಡಿತ ರಾಜ್ಯದಲ್ಲಾಗಿದ್ದು ಭದ್ರತಾ ವೈಫಲ್ಯ, ಲೋಕಸಭೆಯಲ್ಲಾಗಿರೋದು ಭದ್ರತಾ ವೈಫಲ್ಯ, ಅದಕ್ಕೇನು ಅನುಮಾನ ಇಲ್ಲ. ಇದ್ರ ಬಗ್ಗೆ ಬಿಗಿ ಮಾಡಬೇಕು. ಹಂಗೆ ಕೇಳಿಲ್ಲ ಅವರು. ಹೋಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆಗಬೇಕು. ಯಾಕೆ ಬೇಕು ಅಂದೆ? ಈಗ ಬೆಂಗಳೂರು ವಿಧಾನಸೌಧದಲ್ಲಿ ಯಾವನೊಬ್ಬ ಶಾಸಕರ ಜಾಗದಲ್ಲಿ ಕೂತಿದ್ದ. ಬರ್ರಿ ಮುಖ್ಯಮಂತ್ರಿನೇ ಉತ್ತರ ಕೊಡಲಿ, ಬರಲಿ ಗೃಹ ಮಂತ್ರಿಗಳೇ ಉತ್ತರ ಕೊಡಲಿ, BJP ವಿರೋಧ ಪಕ್ಷ ಕೇಳಿದ್ರೆ ನಾವು ಎಲ್ಲದರಲ್ಲೂ ರಾಜಕಾರಣ ಮಾಡಕ್ಕೆ ಹೊರಟ್ರೆ ಈ ಒಂದು ಪರಿಸ್ಥಿತಿ ಬಂದಿರೋದು. ಯಾವ ರೀತಿ ಈ ರೀತಿ ಮಾಡಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಅನಿಸಿದೆ ನಮಗೆ ಸಪೋರ್ಟ್ ಮಾಡೋರು ಒಂದಿಷ್ಟು ಜನ ಇದ್ದಾರೆ ಇದೆ ಈ ದೇಶದಲ್ಲಿ ಅಂತ, ಈ ರಾಜ್ಯದಲ್ಲಿ ಅಂತ. ಇದನ್ನು ನಾವು ಹೇಗಾದರೂ ಮಾಡಿ ಮೆಟ್ಟಬೇಕು. ಯಾವ ಕಾಂಗ್ರೆಸ್ಸಿಗರು ಇದಕ್ಕೆ ಬೆಂಬಲ ಕೊಡಲ್ಲ, ಯಾವ BJPಯವರು ಯಾವುದೇ ಪಕ್ಷದವರು ಕೂಡ ಇದಕ್ಕೆ ಬೆಂಬಲ ಕೊಡಲ್ಲ. ಇದು ಮುಗಿದ ಮೇಲೆ ಮಾಡ್ತಾರೆ ಅಂತ ರಾಜಕಾರಣ ಇದೆಯಲ್ಲ, ಇದನ್ನು ರಾಜ್ಯದ ಜನ, ದೇಶದ ಜನ ಖಂಡಿಸ್ತಾರೆ. ಹೌದು, ನಾನು ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದೀನಿ. ಅದನ್ನು ಸರಿ ನಾವು ಅವ್ರ ಹತ್ರ ಕೂತ್ಕೊಂಡು ಯಾಕೆ ಬೇಜಾರಾಗಿದೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರು ಬೇಜಾರಾಗಿದ್ರೆ ಸರಿ ಮಾಡ್ತೀವಿ. ನಾನಲ್ಲಿ ಕರೆದು ಹೋಗಿ ಬರ್ತೀನಿ ಅಂತ ಹೇಳಿದ್ದೀನಿ. ನಾನು ಶೆಟ್ರ್ ಹತ್ರ ಹೋಗ್ತೀನಿ ಅಂತ ಹೇಳಿದ್ದೀನಿ. ನನಗೆ ಮಾಡೋ ಕೆಲಸ BJP ಕೆಲಸ ಸಿಕ್ಕಾಪಟ್ಟೆ ಇದೆ. ಶೆಟ್ರ್ ಹತ್ರ ಹೋಗಿ ಕೂತ್ಕೊಂಡು ಅವ್ರನ್ನ ಒಪ್ಪಿಸಿ BJP ಕರ್ಕೊಂಬರೋಂಥ ಉದ್ದೇಶ ನಂದಲ್ಲ. ನನ್ನ ಉದ್ದೇಶ ಏನು? ಶೆಟ್ರಪ್ಪ ಅವ್ರ ಮೈಯಲ್ಲಿ ಹರಿತಾ ಇರೋಂಥ ರಕ್ತ ಹಿಂದುತ್ವದ ರಕ್ತ, ಜನಸಂಘ, ಭಾರತೀಯ ಜನತಾ ಪಾರ್ಟಿ ರಕ್ತ, ರಾಷ್ಟ್ರೀಯತೆಯ ರಕ್ತ. ಕಳೆದ ವಿಧಾನಸಭಾ ಮಂಡಲದಲ್ಲಿ ಅವರು ಮತಾಂತರದ ವಿರುದ್ಧ ವೋಟ್ ಮಾಡಿದ್ರು. ಗೋಹತ್ಯೆ ನಿಷೇಧ ಆಗಬೇಕು ಅನ್ನೋದ್ರ ಬಗ್ಗೆ ವೋಟ್ ಮಾಡಿದ್ರು. ಈ ಬಾರಿ ಎರಡೂ ಧೈರ್ಯ ಮಾಡಿಲ್ಲ ಕಾಂಗ್ರೆಸ್ನವ್ರು, ಎರಡೂ ಬಿಲ್ಲನ್ನು ಏನು ಮಾಡಬೇಕು ಅಂತ. ಇದು ಮಾಡಿದ್ರೆ ಜಗದೀಶ್ ಶೆಟ್ಟರ್ ಏನು ಮಾಡ್ತಾರೆ? ಇಲ್ಲ, ಕಳೆದ ಬಾರಿ ನಾನೇನೋ ಉದ್ದೇಶದಲ್ಲಿ ಮಾಡಿದ್ದೆ, ಅದು ತಪ್ಪಾಗ್ಬಿಟ್ಟಿದೆ ಅಂತ ಹೇಳ್ತಾರಾ? ಅವ್ರ ಬ್ಲಡ್ಡಲ್ಲಿರೋದು ಪೂರ ಹಿಂದುತ್ವದ ರಕ್ತ. ಜಮೀರ್ ಅಹ್ಮದ್ ಜಿನ್ನಾ ರಕ್ತ ಅಲ್ಲ ಅವ್ರ ಮೈಲಿರೋದು. ಆ ಲೆಕ್ಕದಲ್ಲಿ ನಿಮ್ಮ ತಂದೆ ಇವತ್ತು ಸ್ವರ್ಗದಲ್ಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬನ್ನಿ. ಇದನ್ನು ನಾನು ಹೇಳಿದ್ದೀನ. ನಾನು ಅವ್ರ ಮನೆಗೆ ಹೋಗಿ ಹೂನಪ್ಪ ನೀವು ಬಂದ್ರೇ ನಮ್ಮ ದೇಶ ಉಳಿಯೋದು, ನಮ್ಮ ಪಕ್ಷ ಉಳಿಯೋದು. ನಾನೇನು ಅವ್ರಿಗೆ ಇವತ್ತಿನ ತನಕ ಮಾತೂ ಆಡಿಲ್ಲ, ಅವ್ರ ಮುಖನೂ ನೋಡಿಲ್ಲ. ಆನಂದವಾಗಿ ನನ್ನ ಪಕ್ಷದಲ್ಲಿ ನಾನು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗ್ತೀರಿ ಅಂತ ಜೀವನದಲ್ಲಿ ಕನಸು ಕಟ್ಟಿದ್ರಾ? ಈ ಕಾಂಗ್ರೆಸ್ ಹೋಗಿರಲ್ಲ, ಮುಖ್ಯಮಂತ್ರಿ ಮಾಡ್ತಾರೋ ಪ್ರಧಾನಮಂತ್ರಿ ಮಾಡ್ತಾರೋ ನೋಡೋಣ. ನಾನು ಕನಸು ಕಂಡಿರಲಿಲ್ಲ, MLA ಆಗ್ತೀನಿ ಅಂತ ಕನಸು ಕಂಡಿರಲಿಲ್ಲ ನಾನು.
ಅನೇಕ ಇಲಾಖೆ ನಿಭಾಯಿಸಿದೆ, ಉಪಮುಖ್ಯಮಂತ್ರಿ ಆದೆ. ಪಕ್ಷನಿಷ್ಠೆ, ರಾಷ್ಟ್ರನಿಷ್ಠೆ ಇದು ನಮಗೆ ಸಂಸ್ಕಾರದ ಮುಖಾಂತರ ಸಿಗೋದು. ಯಾರ ಮಾತು ಕೇಳ್ಕೊಂಡು ಜಗದೀಶ್ ಶೆಟ್ಟರು ಹೋದ್ರೋ ಗೊತ್ತಿಲ್ಲ, ಅಥವಾ ಯಾವ ದುರಾಸೆಗೆ ಹೋದ್ರೋ ಅದು ನಂಗೆ ಗೊತ್ತಿಲ್ಲ. ನಾನು ಅವ್ರನ್ನ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಜಗದೀಶ್ ಶೆಟ್ಟರನ್ನ ಅನೇಕ ವರ್ಷಗಳಿಂದ ನಾನು ನೋಡಿದ್ದೀನಿ. ಅಂಥ ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಹೋದ್ರಲ್ಲ, ಸ್ವಾರ್ಥಿಗಳ ಕಾಂಗ್ರೆಸ್ಸು. ಅನೇಕರು ಇವತ್ತು ಕಾಂಗ್ರೆಸ್ನಲ್ಲಿರುವಂಥ ರಾಷ್ಟ್ರದ್ರೋಹಿಗಳು. ಎಲ್ಲರೂ ರಾಷ್ಟ್ರದ್ರೋಹಿಗಳು ಅಂತ ಹೇಳಕ್ಕೆ ಇಷ್ಟಪಡಲ್ಲ ನಾನು. ಅಂಥ ಕಾಂಗ್ರೆಸ್ ಜೊತೆಗೆ ಇವ್ರಿಗೆ ಸೇರ್ಕೊಂಡಿರಲ್ಲ, ಇದು ನಂಗೆ ಬೇಜಾರು. ನಾನು ಖಂಡಿತ ಅವ್ರನ್ನ ಹೋಗಿ ಭೇಟಿ ಮಾಡಿಲ್ಲ. ನಿಮ್ಗೆ ಹೇಳ್ತಾ ಇದ್ದೀರಿ, ಯಾರು ಕೇಳಿದ್ರಲ್ಲ? ಹಾಂ, ನಾನು ಅವ್ರನ್ನ ಭೇಟಿ ಮಾಡಿಲ್ಲ. ಯಾರ ಜೊತೆಗೆ? ಈಗ ಮಾತಾಡ್ತಿದ್ದಂಗೆ ಮರೆತು ಹೋಗ್ತಿರ್ತೀನಿ ನಾನು. 100 ಇರ್ತವೆ ಬೇರೆ ಕೆಲಸ. ಜಗದೀಶ್ ಶೆಟ್ಟರ್ ಯೋಚನೆ ಮಾಡಿದೆ ಕೆಲಸ ಏನು? ಹೂನಪ್ಪ, ಅದನ್ನೇ. ಯಾವ ಸಬ್ಜೆಕ್ಟು? ನನ್ನ ಸಬ್ಜೆಕ್ಟ್ ಬೇಕಾದಷ್ಟಿದೆ ಪಾರ್ಟಿನಲ್ಲಿ. ಜಗದೀಶ್ ಶೆಟ್ಟರ್ ನಮ್ಮ ಲೆಕ್ಕದಲ್ಲಿ ಇಟ್ಕೊಂಡಿಲ್ಲ ನಾವೀಗ. ಒಂದೂ ಹೇಳಲ್ಲ. ನಿಮ್ಗೆ ಭಾಳ ಸಬ್ಜೆಕ್ಟ್ ಆಗ್ತಾವೆ. ಈಗ ಆಶ್ರಯ ಸಮಿತಿಯ ಮನೆಗಳು ಶಿವಮೊಗ್ಗದಲ್ಲಿ 3800 ಮನೆಗಳಿಗೆ ಆಗಲೇ ಟೆಂಡರ್ ಎಲ್ಲ ಕರೆದು ಆ ಮನೆಗಳನ್ನು ಜನಗಳಿಗೆ ಅಲಾಟ್ ಮಾಡೋಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಅದೇ ರೀತಿ ಶಿಕಾರಿಪುರ, ಭದ್ರಾವತಿ, ತೀರ್ಥಹಳ್ಳಿಯಲ್ಲೂ ಕೂಡ ಸಾಕಷ್ಟು ಮನೆಗಳಿಗೆ ರೆಡಿಯಾಗಂಥ ಪರಿಸ್ಥಿತಿ ಇದೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆ ಎಲ್ಲ ಕೆಲಸಗಳು ನಿಂತೋಗಿದೆ. ನಿನ್ನೆ ಇಲ್ಲದ ಮೊನ್ನೆ ನಮ್ಮ ಶಾಸಕರಾದ ಚನ್ನಬಸಪ್ಪನವರು ರಾಜ್ಯದ ವಸತಿ ಸಚಿವ ಜಮೀರ್ ಅಹಮದ್ ಅವ್ರನ್ನ ಬೆಳಗಾಂ ಅಧಿವೇಶನದ ಸಂದರ್ಭದಲ್ಲಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಈ ನಮ್ಮ ಜಿಲ್ಲೆಯ ಆಶ್ರಯ ಸಮಿತಿಯ ಮನೆಗಳ ಈ ಒಂದು ಪರಿಸ್ಥಿತಿ ಬಗ್ಗೆ ಒಂದು ವಿಶೇಷ ಸಭೆ ಕರಿಬೇಕು ಅನ್ನೋಂಥ ಅಂಶವನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಮನೆಯ ವಸತಿ ಸಚಿವರು ನನಗೂ ಫೋನ್ ಮಾಡಿದರು. ಈ ರೀತಿ ನಿಮ್ಮ MLA ಬಂದಿದ್ದಾರೆ, ಒಂದು ಮೀಟಿಂಗ್ ವ್ಯವಸ್ಥೆ ಮಾಡಬೇಕು ಅಂತ, ನೀವು ಇರಬೇಕು ಅಂತ ಹೇಳಿದ್ರೆ ನಾನು ಇರ್ತೀನಿ ಅಂತ ಹೇಳಿದ್ದೀನಿ. ಈ 18ನೇ ತಾರೀಕು ಸೋಮವಾರ ಬೆಂಗಳೂರಿನಲ್ಲಿ ಅವ್ರದ್ದೇ ಕಚೇರಿನಲ್ಲಿ ಮೀಟಿಂಗನ್ನು ಕರೆದಿದ್ದಾರೆ. ಅಲ್ಲಿ ಏನೇನು ಸಮಸ್ಯೆಗಳು ಈಗಿದೆ ಅದನ್ನು ಕೂಡ ಅವ್ರ ಗಮನಕ್ಕೆ ತಂದು, ಏಕೆಂದರೆ ಕಡು ಬಡವರು, ಕೂಲಿ ಮಾಡೋರು, ಅವರು ತಾಳಿ ಒತ್ತೆ ಇಟ್ಟು, ಅವ್ರ ಮನೆಯಲ್ಲಿದ್ದ ಪಾತ್ರೆ ಪಡೆಯೆಲ್ಲ ಒತ್ತೆ ಇಟ್ಟು, ಎಲ್ಲೆಲ್ಲೋ ಸಾಲ ತಂದು ಇವರು 80,000 ರೂಪಾಯಿ ಜನರಲ್ ಆಗಿ 50,000 ರೂಪಾಯಿ SC ST ಜನ ಕಟ್ಟಿದ್ದಾರೆ. ಇದನ್ನು ಅವ್ರ ಗಮನಕ್ಕೆ ನಮ್ಮ ಶಾಸಕರು ತಂದ ನಂತರ ನಾನು ಖಂಡಿತ ಸೋಮವಾರ 18ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನಮ್ಮ ಕಚೇರಿಗೆ ಬನ್ನಿ, ನಾನು ಇದ್ರ ಬಗ್ಗೆ ಏನು ಮಾಡಬೇಕು, ಅನುಕೂಲ ಮಾಡಬೇಕು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಮೀಟಿಂಗ್ ನಾವೆಲ್ಲ ಕೂಡ ಹೋಗ್ತಾ ಇದ್ದೀವಿ. ಜಿಲ್ಲೆ 70 ಸ್ವತಂತ್ರ ಬಂದು 75 ವರ್ಷಗಳ ನಂತರ ಸ್ವಾತಂತ್ರ್ಯ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋಂಥ ಕೆಲವು ಘಟನೆಗಳು ಈ ವರ್ಷದಲ್ಲಿ ನಡೆದಿದೆ. ಒಂದು ವಿಶೇಷವಾಗಿ ನಿನ್ನೆ ಇಲ್ಲದ ಮೊನ್ನೆ ಮಥುರಾ ಮಸೀದಿಯ ಸಮೀಕ್ಷೆ ಮಾಡಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿರೋದು. ಯಾತಕ್ಕೆ ಅಂತಂದರೆ ಅರ್ಜಿದಾರ ಕೋರಿಕೆ ಏನಿತ್ತು, ಮೊಘಲ್ ದೊರೆ ಔರಂಗಜೇಬ್ ದೇಗುಲ ಧ್ವಂಸಗೊಳಿಸಿ ಈದ್ಗಾ ಮಸೀದಿಯನ್ನು ನಿರ್ಮಿಸಿದ್ದಾರೆ. ಔರಂಗಜೇಬ್ ದೇಗುಲವನ್ನು ಧ್ವಂಸಗೊಳಿಸಿ ಈದ್ಗಾ ಮಸೀದಿಯನ್ನು ನಿರ್ಮಿಸಿದ್ದಾರೆ. ಎರಡನೇದು, ಮಸೀದಿಯಲ್ಲಿ ಕಮಲದ ಆಕಾರದ ಸ್ತಂಭ, ಕೃಷ್ಣ ಹುಟ್ಟಿದ ರಾತ್ರಿ ಅವನನ್ನು ರಕ್ಷಿಸಿದ ಶೇಷನಾಗನ ಚಿತ್ರವೂ ಇದೆ. ಮಸೀದಿಯ ಸ್ತಂಭದ ತಳಭಾಗದಲ್ಲಿ ಹಿಂದೂ ಧಾರ್ಮಿಕ ಚಿಹ್ನೆಗಳು
ಕೆತ್ತನೆಗಳು ಗೋಚರಿಸುತ್ತಿವೆ. ಶಾಹಿ ಈದ್ಗಾ ಮಸೀದಿಯಲ್ಲಿರುವ ಸ್ಥಳ ಭಗವಾನ್ ಶ್ರೀಕೃಷ್ಣನಿಗೆ ಸೇರಿದ್ದು ಎಂದು ಘೋಷಿಸಿ ಮಸೀದಿ ತೆರವುಗೊಳಿಸಲು ಸೂಚಿಸಬೇಕು ಅನ್ನಂತ ಒತ್ತಾಯ ಮಾಡಿದರು. ಇದರ ದೃಷ್ಟಿನಲ್ಲಿ ಮೊನ್ನೆ ಒಂದು ಕೋರ್ಟ್ ಆದೇಶ ಕೊಟ್ಟು ಅದನ್ನು ಸಮೀಕ್ಷೆ ಮಾಡಬೇಕು ಅನ್ನೋಂಥ ಆದೇಶ ಮಾಡಿದ್ದು ಇಡೀ ಪ್ರಪಂಚದಲ್ಲಿದ್ದಂತಹ ಎಲ್ಲ ಕೃಷ್ಣ ಭಕ್ತರಿಗೆ, ಅದು ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನ್ನೋ ಗೊತ್ತಿಲ್ಲ, ಎಲ್ಲ ಶ್ರೀಕೃಷ್ಣ ಭಕ್ತರಿಗೂ ಕೂಡ ತುಂಬ ಸಂತೋಷ ಆಗಿದೆ. ಮೊದಲನೇದು. ಎರಡನೇದು, ಕಾಶಿ ವಿಶ್ವನಾಥನ ದೇವಸ್ಥಾನದ ಪಕ್ಕದಲ್ಲಿ ದೇವಸ್ಥಾನವನ್ನು ಒಡೆದು ಅಲ್ಲೂ ಕೂಡ ಮಸೀದಿ ಕಟ್ಟಿದ್ದಾರೆ. ಅದರ ಬಗ್ಗೆನೂ ಕೂಡ ಈಗಾಗಲೇ ಕೋರ್ಟ್ ಆದೇಶದ ಪ್ರಕಾರ ಸಮೀಕ್ಷೆ ನಡೀತಾ ಇದೆ. ಮೂರನೇದು, ಈಗಾಗಲೇ 500 ವರ್ಷದ ಕೆಳಗೆ ಅಯೋಧ್ಯೆಯ ರಾಮ ಹುಟ್ಟಿದ ಜಾಗದಲ್ಲಿ ಆ ಮಂದಿರವನ್ನು ಕೆಡವಿ ಯಾರೋ ಒಬ್ಬ ವಿದೇಶದಿಂದ ಬಂದದಂಥ ಒಬ್ಬ ಆಕ್ರಮಣಕಾರಿ ಮುಸ್ಲಿಂ ಗೂಂಡ ಬಾಬರ್ ಅಲ್ಲಿ ಬಾಬರಿ ಮಸೀದಿ ಅಂತದ್ದು ಕಟ್ಟಿದ್ದ. ಅದು ಧ್ವಂಸ ಮಾಡಿ ಈಗಾಗಲೇ ಕೋರ್ಟ್ ಆದೇಶದ ಪ್ರಕಾರ ರಾಮ ಮಂದಿರ ಸಂಪೂರ್ಣ ಮುಗಿದಿದೆ. ಇದೇ ಜನವರಿ 23ಕ್ಕೆ ಅದು ಉದ್ಘಾಟನೆ ಆಗ್ತಾ ಇದೆ. ಈ 3 ಅಂಶಗಳ ಜೊತೆಗೆ ಆರ್ಟಿಕಲ್ 370 ಅದು ಕೂಡ ರದ್ದಾಗಿದೆ. ಈ ರೀತಿ ಅನೇಕ ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಅವರು ಕೇವಲ ರಸ್ತೆ ಚರಂಡಿ ಬಿಲ್ಡಿಂಗ್ಗಳು ಸೇತುವೆಗಳು ಕಟ್ಟಬೇಕು ಅನ್ನೋದಕ್ಕೋಸ್ಕರ ಸ್ವಾತಂತ್ರ್ಯ ಬೇಕು ಅಂತ ಹೇಳಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಉಳಿಬೇಕು ಅನ್ನೋಂಥ ಉದ್ದೇಶದಿಂದ ಅವರೆಲ್ಲರೂ ಹೋರಾಟ ಮಾಡಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗೋ ರೀತಿಯಲ್ಲಿ 75 ವರ್ಷದ ನಂತರ ಇವತ್ತು ನಮ್ಮ ದೇಶದಲ್ಲಿ ಈ ರೀತಿ ಒಳ್ಳೊಳ್ಳೆ ಕಾರ್ಯಗಳು ಆಗ್ತಾ ಇದೆ. ಇದನ್ನು ತುಂಬ ಸಂತೋಷದಿಂದ ನಾನು ಸ್ವಾಗತ ಮಾಡ್ತೇನೆ. ಮತ್ತು ಬರುವಂಥ ದಿನ ಇನ್ನೂ ಯಾವ್ಯಾವ ಗುಲಾಮಗಿರಿಯ ಸಂಕೇತಗಳಿದೆ ಅದು ಕೂಡ ಹೋಗಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ಎಲ್ಲ ರಾಷ್ಟ್ರಭಕ್ತರಿಗೆ, ದೇಶದಲ್ಲಿರುವಂಥ ಎಲ್ಲ ರಾಷ್ಟ್ರಭಕ್ತರಿಗೆ ಸಂತೋಷ ಆಗೋ ರೀತಿಯಲ್ಲಿ ಚಟುವಟಿಕೆಗಳು ನಡೀಲಿ ಅಂತ ನಾನು ಈ ಸಂದರ್ಭ ಪ್ರಾರ್ಥನೆ ಮಾಡ್ತೀನಿ. ನಾನು ಕೂಡ ಶಬರಿಮಲೆಗೆ ಹೋಗ್ಬಿಟ್ಟು ಬಂದಿದ್ದೇನೆ. ಯಾವಾಗಲೂ ಕೂಡ ಇವರು ಏನು ಹೇಳ್ತಾ ಇದ್ದಾರೆ ಆ ಸಮಸ್ಯೆಗಳಿರಲಿಲ್ಲ. ಅವ್ರು ಹೇಳಿದ ಸರಿ ಇದೆ. ಆವಾಗ ಕಮ್ಯುನಿಸ್ಟ್ ಸರ್ಕಾರ ಇತ್ತು, ಈಗಲೂ ಕಮ್ಯುನಿಸ್ಟ್ ಸರ್ಕಾರ ಇದೆ, ಯಾಕೆ ತೊಂದರೆ ಅಂತ. ಇದು ವ್ಯವಸ್ಥಿತವಾಗಿ ಮಾಡ್ತಾ ಇರೋಂಥ ಹಿಂದೂ ವಿರೋಧಿ ವ್ಯವಸ್ಥೆ ಇದು. ಕಳೆದ ವರ್ಷ ಒಂದೇ ವರ್ಷದಲ್ಲಿ ಶಬರಿಮಲೆ ಭಕ್ತರಿಂದ 310 ಕೋಟಿ ರೂಪಾಯಿ ಅಲ್ಲಿ ಜಮಾ ಆಗಿದೆ. ಈ ಜಮಾ ಆಗಿದ್ದಂಥ ಹಣವನ್ನು ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ವ್ಯವಸ್ಥೆ ಮಾಡಬೇಕು. ಹಿಂದಿನ ಬಿಟ್ಟು ಹೇಳ್ತಿರೋದು ನಾನು. ಕುಡಿಯೋದಕ್ಕೆ ನೀರಿಲ್ಲ ಅಂದರೆ ಈ ಸರ್ಕಾರ ಏನು ಮಾಡ್ತಾ ಇರ್ಬೋದು? ಕಮ್ಯುನಿಸ್ಟ್ ಸರ್ಕಾರ ಲೆಕ್ಕ ಆಗಿ ಕೇರಳ ಸರ್ಕಾರ. ಶೌಚಾಲಯಗಳಿಲ್ಲ, ವಯಸ್ಸಾಗಿರೋಂಥ ಹೆಣ್ಮಕ್ಳು, ವಯಸ್ಸಾಗಿರೋಂಥ ಮುದುಕರು, ಯಾವ ಮೂಲಭೂತ ಸೌಕರ್ಯಗಳು ಇಲ್ಲ. ಒಂದು ಮಗು ಸತ್ತೋಗಿದೆ, ಇನ್ನೊಬ್ಬರ ಮೇಲೆ ಕಾಲ ಮೇಲೆ ಬಸ್ ಹರಡಿದೆ. ಇದೆಲ್ಲ ನೋಡಿದಾಗ ಯಾಕೆ ಇದು ವ್ಯವಸ್ಥಿತವಾಗಿ ಬೇಕು ಅಂತಲೇ ಕೇರಳ ಸರ್ಕಾರ ಈ ಒಂದು ದುಷ್ಕೃತ್ಯವನ್ನು ಬೆಂಬಲಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಕೇಂದ್ರ ಅಲ್ಲ, ಇದು ಕೇರಳ ಸರ್ಕಾರ. ಕೇರಳ ಸರ್ಕಾರ ಈಗ ಸ್ವಲ್ಪ ನಾನು ಕರ್ಕೊಂಡೋಗ್ತೇನೆ. ಇದಾದ ನಂತರ ಈ ಸಮಸ್ಯೆಗಳು ಬರೆದಿದೆ ಅಂತ ಗೊತ್ತಾದ ನಂತರ ಕೋರ್ಟ್ಗೆ ಹೋದಾಗ ಕೋರ್ಟ್ ಆದೇಶ ಮಾಡಿದೆ, ADGP ಸಂಪೂರ್ಣ ಇದ್ರ ಬಗ್ಗೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಕೋರ್ಟ್ ಗಮನಕ್ಕೂ ಕೂಡ ಭಕ್ತರು ಹೋಗಿ ತಂದಿದ್ದಾರೆ. ಹಾಗಾಗಿ ಈ ರೀತಿ ಆಗ್ತಾ ಇರೋಂಥ ಸಮಸ್ಯೆನ ಪರಿಹಾರ ಮಾಡಬೇಕು ಅನ್ನೋದಾದರೆ ಕೋರ್ಟ್ ಸೂಚನೆ ಕೊಟ್ಟರೂ ಇನ್ನೂ ಮಾಡಿಲ್ಲ. ಶಬರಿಮಲೆಗೆ ಯಾತ್ರಾರ್ಥಿಗಳು ಭಕ್ತರು ಹೆಂಗೆ ಲಕ್ಷಾಂತರ ಜನ ಹೋಗ್ತಾರೋ
ಅದೇ ರೀತಿ ತಿರುಪತಿಗೂ ಹೋಗ್ತಾರೆ, ಬದ್ರಿನಾಥ ಕೇದಾರನಾಥಕ್ಕೂ ಹೋಗ್ತಾರೆ. ಇಡೀ ದೇಶದ ಅನೇಕ ತೀರ್ಥಕ್ಷೇತ್ರಗಳಿಗೆ ಭಕ್ತರು ಹೋಗ್ತಾರೆ. ಅಲ್ಲೆಲ್ಲೂ ಇಲ್ಲದೆ ಇರೋ ಸಮಸ್ಯೆ ಇಲ್ಲ ಯಾಕೆ? ಉದಾಹರಣೆಗೆ ತಿರುಪತಿ ಆನ್ಲೈನ್ ಬುಕ್ ಮಾಡ್ತಾರೆ. ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಜನಕ್ಕೆ ಬುಕ್ ಮಾಡ್ತಾರೆ. ಅದು ಕ್ಲೋಸ್ ಆಯ್ತಾ ಮಾರನೇ ದಿನಕ್ಕೆ ಮಾಡ್ತಾರೆ. ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೂ ಆನ್ಲೈನ್ ಬುಕ್ ಮಾಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡ್ಬೋದು. ಅರ್ಥವೇ ಇಲ್ಲ ಆನ್ಲೈನ್ ಬುಕ್ಕಿಂಗಿಗೆ. ಈ ರೀತಿ ಮೋಸ ಮಾಡ್ತಾರೆ ಅಂತ ಆನ್ಲೈನ್ ಬುಕ್ಕಿಂಗ್ ಮುಖಾಂತರ ಹಿಂದೂ ಭಕ್ತರಿಗೆ ಕೊಡ್ತಾರೆ ಅಂತ ದ್ರೋಹ ಇದೆ. ನಾನು ಅದಕ್ಕೋಸ್ಕರ ಕೇರಳದ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ನಿಮ್ಮದು ಈ ಒಂದು ಆಡಳಿತ ಮಂಡಳಿ ಮುಜರಾಯಿ ಇಲಾಖೆ ಕೈಯಲ್ಲಿದೆ. ಕೇರಳ ಸರ್ಕಾರದ ಮುಜರಾಯಿ ಇಲಾಖೆ ಕೈಯಲ್ಲಿದೆ. ಆ ಇಲಾಖೆಗೆ ಏನು ಇವರು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವ ಸಂಪುಟ ಇರ್ಬೋದು, ಏನು ಸೂಚನೆಗಳು ಕೊಟ್ಟಿದ್ದಾರೋ ಇದನ್ನು ಗಮನಿಸಿ ಇವಾಗಿನ ತನಕ ಆಗಿರೋಂಥ ತೊಂದರೆಗಳನ್ನು ಇಮ್ಮಿಡಿಯೇಟಾಗಿ ಅದನ್ನು ಬಗೆಹರಿಸೋ ದಿಕ್ಕಿನಲ್ಲಿ ಕೇರಳ ಸರ್ಕಾರ ಗಮನಿಸಬೇಕು. ಇಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಈ ಅಯ್ಯಪ್ಪ ಭಕ್ತರ ಒಂದು ಸಂಘಟನೆ ಮಾಡಿ ಕೇರಳ ಹಿಂದೂ ವಿರೋಧಿ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಆಂದೋಲನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ನಾನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ಯವಹಾರ ಅಂತಂದರೆ ವ್ಯವಸ್ಥೆನಲ್ಲಿ, ದುಡ್ಡಿನಲ್ಲಿ ಬಗ್ಗೆ ನಾನು ಹೇಳಕ್ಕೆ ಹೋಗಿಲ್ಲ. ವ್ಯವಸ್ಥೆನಲ್ಲಿ ಆ ಒಂದು ಏನು ಭಕ್ತರು ಬರ್ತಾರೆ, ಎಷ್ಟೆಷ್ಟು ಮಟ್ಟಿಗೆ ಎಷ್ಟು ದಿನ ಅವರು ಮಡಿ ಏನಂತಾರೆ, ಮಡಿನ ಏನು ಮಾಡ್ತೀರಿ ನೀವು ಅದನ್ನು ವ್ರತ ಮಾಡಿಕೊಂಡು ಎಷ್ಟು ದಿನ 41 ದಿನ ವ್ರತ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ. ಬರಿಗಾಲಲ್ಲಿ ಹೋಗ್ತಾರೆ. ಅವ್ರ ಭಕ್ತಿನ ನೀವು ಪರೀಕ್ಷೆ ಮಾಡಕ್ಕೆ ಹೋಗಬೇಡಿ. ಅವ್ರ ಭಕ್ತಿಯಿಂದ ಹೋಗೋರಿಗೆ ನೀವು ಅವರಿಂದ ಏನು ವರಮಾನ ಬರುತ್ತೆ ಅದನ್ನೇ ಅವ್ರ ವ್ಯವಸ್ಥೆಗಳು ಮಾಡಿಕೊಟ್ರೆ ಒಂದು ಏನು ಸಮಸ್ಯೆಗಳಾಗಲ್ಲ. ಎರಡನೇದು, ಆನ್ಲೈನ್ ಬುಕ್ ಮಾಡಿಕೊಂಡು ಅವತ್ತವತ್ತು ಎಷ್ಟೆಷ್ಟು ಜನಕ್ಕೆ ದರ್ಶನ ಮಾಡಿಸೋಕ್ಕೆ ಅವಕಾಶ ಆಗುತ್ತೋ ಮಾಡಿ. ಇದನ್ನ ಬೇಕು ಅಂತಿಗೆ ರಾಜ್ಯ ಸರ್ಕಾರ ಮಾಡ್ತಾ ಇದ್ದೇನೆ ಅಂತ ಭಾವನೆ ಯಾರು ಈಗ ಹೋಗಿ ಬಂದಿದ್ದಾರೆ, ಶಬರಿಮಲೆ ಹೋಗಿ ಬಂದಿದ್ದಾರೆ ಭಕ್ತರೆಲ್ಲರೂ ಅಭಿಪ್ರಾಯ ಇರೋದ್ರಿಂದ ಕೇಂದ್ರ ಸರ್ಕಾರ ಈ ಕಡೆ ಗಮನ ಹರಿಸಬೇಕು. ನಾನು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒತ್ತಾಯ ಮಾಡ್ತೀನಿ, ಇದರ ಗಮನಿಸಿ ಇಲ್ಲೇನು ತೊಂದರೆ ಬೇಕು ಅಂತಿಗೆ ತೊಂದರೆ ಕೊಡ್ತಾ ಇದ್ದರೆ ಇದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಪರಿಹಾರ ಮಾಡಬೇಕು. ಆ ರೀತಿ ಮಾಡ್ತಿದ್ರೆ ಕೇಂದ್ರ ಸರ್ಕಾರ ತನ್ನ ವಶಕ್ಕೆ ಈ ದೇವಸ್ಥಾನ ತಗೋಬೇಕು. ಇಡೀ ದೇಶದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗೋ ಭಕ್ತರಿಗೆ ಇಷ್ಟು ತೊಂದರೆ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಆ ಒಂದು ಶಬರಿಮಲೆ ಹೋಗ್ತಾರಂತ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ಅವ್ರು ನೀರಿಲ್ಲ ಅಂತ ಕೇಳಿದಾಗಂತೂ ನಿಜಕ್ಕೂ ಹೊಟ್ಟೆ ಬರ್ತದೆ. ಕುಡಿಯೋದಕ್ಕೆ ನೀರಿಲ್ಲ. ಮೂಲಭೂತ ಸೌಕರ್ಯಗಳು ಕೊಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿರೋದ್ರಿಂದ ಆ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಪೊಲೀಸ್ ಇಲಾಖೆಯಿಂದ ಯಾವ ಪ್ಲಾನಿಂಗೂ ಇಲ್ಲ. ನಿಂತಿರ್ತಾರೆ ಪೊಲೀಸ್ನವರು. ಜಾಸ್ತಿ ಬೇಕಾ, ನಿಮ್ಮ ಸರ್ಕಾರದಲ್ಲಿ ಪೊಲೀಸ್ ಜಾಸ್ತಿ ಬೇಕಿದ್ರೆ ವ್ಯವಸ್ಥೆ ಮಾಡ್ಕೊಡೋಕ್ಕಾದ್ರೆ ಮಾಡಿಕೊಡಿ, ಇಲ್ಲ ನಮ್ಮ ಕೈಯಲ್ಲಿ ಸಾಕಾಗ್ತಿಲ್ಲ ಕೇಂದ್ರದಿಂದ ಕಳಿಸ್ಕೊಡಿ ನೀವು ಪೊಲೀಸ್ ಅಂದರೆ ಕೇಂದ್ರದಿಂದ ತರಿಸ್ಕೊಡಿ. ಎಲ್ಲ ವ್ಯವಸ್ಥೆ ಮಾಡಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ. ಈ ದಿಕ್ಕಲ್ಲಿ ರಾಜ್ಯ ಸರ್ಕಾರ ಏನೇನು ಬೇಕು ಅನ್ನೋದನ್ನು ಗಮನಿಸಬೇಕು, ಆ ದಿಕ್ಕಲ್ಲಿ ಸಹಕಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಈ ADGPಗೆ ಏನು ಕೋರ್ಟು ಸೂಚನೆ ಕೊಟ್ಟಿದೆ, ಅವರು ತಕ್ಷಣ ಇದ್ರ ಬಗ್ಗೆ ಗಮನ ಹರಿಸಿ ವರದಿನ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭ ನಾನು ಮಾಡ್ತೀನಿ.
ಕೆಲವರು ಇನ್ನೂ ಟಿಪ್ಪು ಹುಟ್ಟಿದವರಂಗೆ ಆಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಅವ್ರಿಗೆ ಆ ರೀತಿ ಆಡಲಿಲ್ಲ ಅಂದರೆ ತಿಂದಿದ್ದ ಅನ್ನ ಕರಗಲ್ಲ ಈ ದೇಶದ್ದು. ಪಾಕಿಸ್ತಾನದಾಗ ಹುಟ್ಟಬೇಕಿತ್ತು ಅವರು. ಸಿಗುತ್ತೆ ಇವತ್ತಿಲ್ಲ ನಾಳೆ ಅವರೆಲ್ಲರಿಗೂ ಸಾಕಷ್ಟು ಉತ್ತರಗಳು ಸಿಗ್ತಾ ಇದೆ. ದಿನೇ 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 ಅವ್ರು ಏನೇನು ಉತ್ತರ ಸಿಗಬೇಕೋ ಸಿಗತ್ತೆ. ಸಂಸತ್ ಮೇಲೆ ಆಗಿರೋದು ನಿಜಕ್ಕೂ ಕೂಡ ಒಂದು ಆಘಾತಕಾರಿ ಬೆಳವಣಿಗೆ. ಇದರಲ್ಲೇನು ಅನುಮಾನ ಇಲ್ಲ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಇದು ಹೇಗೆ ಮಾಡಿದ್ರು, ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಬೆಳಕಿಗೆ ಬರಬೇಕು. ಅದೇ ರೀತಿ ನೀವು ಗಮನಿಸಿ, ಸಂಸತ್ ಮೇಲೆ ಆಗಿರೋ ರೀತಿಯಲ್ಲೇ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಮೊದಲನೇ ದಿನವೇ, ವಿಧಾನ ಮಂಡಲ ಆರಂಭ ಆದಂಥ ಮೊದಲನೇ ದಿನವೇ ಬೆಂಗಳೂರಿನಲ್ಲಿ ಯಾರೋ ಅಪರಿಚಿತ ವ್ಯಕ್ತಿ ಶಾಸಕರ ಜಾಗದಲ್ಲಿ ಹೋಗಿ ಕೂತ್ಕೋತಾನೆ. ಕೂತಂಥ ಸಂದರ್ಭದಲ್ಲಿ ಅಲ್ಲಿಯೇ ಕಾಂಗ್ರೆಸ್ ಶಾಸಕರೇ ಮಾತಾಡ್ತಾರೆ, ಈ ವ್ಯಕ್ತಿ ಯಾರು, ಈ ವ್ಯಕ್ತಿ ಯಾರು, ಈ ವ್ಯಕ್ತಿ ಯಾರು ಅಂತ. ಕೊನೆಗೆ ಅವನಿಗೆ ಅರೆಸ್ಟ್ ಮಾಡ್ತಾರೆ. ನಾನೇನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂತಂದರೆ, ಈ ರೀತಿ ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಸಂಘಟನೆ ಆಗಲಿ, ಈ ರೀತಿ ಆಗದೇ ಇರೋದನ್ನು ನಾವು ಗಮನಿಸಬೇಕು. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಇದು ಮೊದಲನೇ. ಕೇವಲ ವಿಧಾನಸಭೆ ಲೋಕಸಭೆದು ಇಷ್ಟೇ ಹೇಳಲ್ಲ ನಾವು ಅನೇಕ ಮಹಾಪುರುಷರು ಕಳ್ಕೊಂಡಿದ್ದೀವಿ. ಉದಾಹರಣೆಗೆ ಶ್ರೀಮತಿ ಇಂದಿರಾ ಗಾಂಧಿಯವರು, ಅವರ ಅಂಗರಕ್ಷಕನೇ ಅವ್ರನ್ನು ಕೊಂದಾಗ್ದ. ರಾಜೀವ್ ಗಾಂಧಿ ಸಭೆಗೆ ಹೋದಂಥ ಸಂದರ್ಭದಲ್ಲಿನೇ ಅವ್ರ ಕೊಲೆ ಆಯಿತು. ಖಲಿಸ್ತಾನ್ದು ಪಂಜಾಬ್ ಸಂದರ್ಭದಲ್ಲಿ ಖಲಿಸ್ತಾನ್ವಾದಿಗಳು ಮಾಡಿದಂಥ ದುಷ್ಕೃತ್ಯಗಳು, ಇದೆಲ್ಲವೂ ಕೂಡ ಇನ್ನೂ ನಮ್ಮ ದೇಶದಲ್ಲಿ ಈ ರೀತಿ ಚಟುವಟಿಕೆಗಳು ನಡೆಯೋದು ಕಡಿಮೆ ಆಗಿಲ್ಲ. ಇದ್ರ ಬಗ್ಗೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಜೊತೆಗೆ ಜನನೂ ಜಾಗೃತಿ ಆಗಬೇಕು. ಇದನ್ನು ನನ್ನ ವೈಯಕ್ತಿಕ ಅಭಿಪ್ರಾಯ. ಮನೆಗೆ ನಾನು ಶಾಸಕನಾದಾಗ ಇಡೀ ಕರ್ನಾಟಕ ರಾಜ್ಯದಿಂದ, ಹೊರ ರಾಜ್ಯದಿಂದನೂ ಜನ ಬರೋರು. ನಾವು ವಿಧಾನಸಭೆ ನೋಡಬೇಕು. ಯಾರು ಅನುಮಾನ ಮಾಡ್ತೀರಿ? ಶಾಸಕರು ಒಳಗೆ ಲೆಟರ್ ತೊಗೊಂಡು ಹೋಗ್ಬೇಕು ಅಂತಾರೆ. ಒಳ್ಳೆಯರು ಅಂತ ನಂಬ್ಕೊಂಡು ಕೊಡ್ತೀವಿ ವಿನಃ ಅವನು ಯಾವನ ದ್ರೋಹಿ ಅಂತ ಹೇಳ್ಕೊಂಡು ನೋಡ್ಕೊಡಕ್ಕೆ ಬರತ್ತಾ? ಸಾವಿರಾರು ಪಾಸ್ಗಳು ಕೊಡ್ತಾರೆ, ಎಲ್ಲ ಪಕ್ಷದವರು ಕೊಡ್ತಾರೆ. ನಾನು ಯಾರ ಬಗ್ಗೆನೂ ಕೂಡ ದೋಷ ಮಾಡೋಕ್ಕೆ ಇಷ್ಟಪಡಲ್ಲ. ಪ್ರತಾಪ್ ಸಿಂಹ ಇವಾಗ ಕೊಟ್ಟರು, ಅದಕ್ಕೋಸ್ಕರ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. ಇದು ಪ್ರತಾಪ್ ಸಿಂಹ ರಾಷ್ಟ್ರದ್ರೋಹಿನಾ? ಈ ರೀತಿ ಗಲಾಟೆ ಮಾಡೋರು ಹೆಂಗೆ ಬೆಂಬಲ ಕೊಡಬೇಕು ಅಂತ ಇರುತ್ತೆ ಪ್ರತಾಪ್ ಸಿಂಹನ? ಪ್ರತಾಪ್ ಸಿಂಹನಷ್ಟು ರಾಷ್ಟ್ರಭಕ್ತ, ಹಿಂದುತ್ವವಾದಿ ನಾನು ಅವ್ರು ವೈಯಕ್ತಿಕವಾಗಿ ನೋಡಿದ್ದೀನಿ. ಅವರು ತುಂಬ ಒಳ್ಳೆ ರಾಷ್ಟ್ರಭಕ್ತಿದ್ದಾರೆ, ಹಿಂದುತ್ವವಾದಿಗಳು ಇದ್ದಾರೆ. ಖಂಡಿತ ರಾಜ್ಯದಲ್ಲಾಗಿದ್ದು ಭದ್ರತಾ ವೈಫಲ್ಯ, ಲೋಕಸಭೆಯಲ್ಲಾಗಿರೋದು ಭದ್ರತಾ ವೈಫಲ್ಯ, ಅದಕ್ಕೇನು ಅನುಮಾನ ಇಲ್ಲ. ಇದ್ರ ಬಗ್ಗೆ ಬಿಗಿ ಮಾಡಬೇಕು. ಹಂಗೆ ಕೇಳಿಲ್ಲ ಅವರು. ಹೋಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆಗಬೇಕು. ಯಾಕೆ ಬೇಕು ಅಂದೆ? ಈಗ ಬೆಂಗಳೂರು ವಿಧಾನಸೌಧದಲ್ಲಿ ಯಾವನೊಬ್ಬ ಶಾಸಕರ ಜಾಗದಲ್ಲಿ ಕೂತಿದ್ದ. ಬರ್ರಿ ಮುಖ್ಯಮಂತ್ರಿನೇ ಉತ್ತರ ಕೊಡಲಿ, ಬರಲಿ ಗೃಹ ಮಂತ್ರಿಗಳೇ ಉತ್ತರ ಕೊಡಲಿ, ಬಿಜೆಪಿ ವಿರೋಧ ಪಕ್ಷ ಕೇಳಿದ್ರೆ ನಾವು ಎಲ್ಲದರಲ್ಲೂ ರಾಜಕಾರಣ ಮಾಡಕ್ಕೆ ಹೊರಟ್ರೆ ಈ ಒಂದು ಪರಿಸ್ಥಿತಿ ಬಂದಿರೋದು. ಯಾವ ರೀತಿ ಈ ರೀತಿ ಮಾಡಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಅನಿಸಿದೆ ನಮಗೆ ಸಪೋರ್ಟ್ ಮಾಡೋರು ಒಂದಿಷ್ಟು ಜನ ಇದ್ದಾರೆ ಇದೆ ಈ ದೇಶದಲ್ಲಿ ಅಂತ, ಈ ರಾಜ್ಯದಲ್ಲಿ ಅಂತ. ಇದನ್ನು ನಾವು ಹೇಗಾದರೂ ಮಾಡಿ ಮೆಟ್ಟಬೇಕು. ಯಾವ ಕಾಂಗ್ರೆಸ್ಸಿಗರು ಇದಕ್ಕೆ ಬೆಂಬಲ ಕೊಡಲ್ಲ, ಯಾವ ಬಿಜೆಪಿಯವರು, ಯಾವುದೇ ಪಕ್ಷದವರು ಕೂಡ ಇದಕ್ಕೆ ಬೆಂಬಲ ಕೊಡಲ್ಲ. ಇದು ಮುಗಿದ ಮೇಲೆ ಮಾಡ್ತಾರೆ ಅಂತ ರಾಜಕಾರಣ ಇದೆಯಲ್ಲ, ಇದನ್ನು ರಾಜ್ಯದ ಜನ, ದೇಶದ ಜನ ಖಂಡಿಸ್ತಾರೆ. ಹೌದು, ನಾನು ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದೀನಿ. ಅದನ್ನು ಸರಿ ನಾವು ಅವ್ರ ಹತ್ರ ಕೂತ್ಕೊಂಡು ಯಾಕೆ ಬೇಜಾರಾಗಿದೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರು ಬೇಜಾರಾಗಿದ್ರೆ ಸರಿ ಮಾಡ್ತೀವಿ. ನಾನೆಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿದ್ದೀನಿ. ನಾನು ಶೆಟ್ರ್ ಹತ್ರ ಹೋಗ್ತೀನಿ ಅಂತ ಹೇಳಿದ್ದೀನಿ. ನನಗೆ ಮಾಡೋ ಕೆಲಸ BJP ಕೆಲಸ ಸಿಕ್ಕಾಪಟ್ಟೆ ಇದೆ. ಶೆಟ್ರ್ ಹತ್ರ ಹೋಗಿ ಕೂತ್ಕೊಂಡು ಅವ್ರನ್ನ ಒಪ್ಪಿಸಿ BJP ಕರ್ಕೊಂಬರೋಂಥ ಉದ್ದೇಶ ನಂದಲ್ಲ. ನನ್ನ ಉದ್ದೇಶ ಏನು? ಶೆಟ್ರಪ್ಪ ಅವ್ರ ಮೈಯಲ್ಲಿ ಹರಿತಾ ಇರೋಂಥ ರಕ್ತ ಹಿಂದುತ್ವದ ರಕ್ತ.
ಜನಸಂಘ ಭಾರತೀಯ ಜನತಾ ಪಾರ್ಟಿ ರಕ್ತ, ರಾಷ್ಟ್ರೀಯತೆಯ ರಕ್ತ. ಕಳೆದ ವಿಧಾನಸಭಾ ಮಂಡಲದಲ್ಲಿ ಅವರು ಮತಾಂತರದ ವಿರುದ್ಧ ವೋಟ್ ಮಾಡಿದ್ರು. ಗೋಹತ್ಯೆ ನಿಷೇಧ ಆಗಬೇಕು ಅನ್ನೋದ್ರ ಬಗ್ಗೆ ವೋಟ್ ಮಾಡಿದ್ರು. ಈ ಬಾರಿ ಎರಡೂ ಧೈರ್ಯ ಮಾಡಿಲ್ಲ ಕಾಂಗ್ರೆಸ್ನವ್ರು, ಎರಡೂ ಬಿಲ್ಲನ್ನು ಏನು ಮಾಡಬೇಕು ಅಂತ. ಇದು ಮಾಡಿದ್ರೆ ಜಗದೀಶ್ ಶೆಟ್ಟರ್ ಏನು ಮಾಡ್ತಾರೆ? ಇಲ್ಲ, ಕಳೆದ ಬಾರಿ ನಾನೇನೋ ಉದ್ದೇಶದಲ್ಲಿ ಮಾಡಿದ್ದೆ, ಅದು ತಪ್ಪಾಗ್ಬಿಟ್ಟಿದೆ ಅಂತ ಹೇಳ್ತಾರ? ಅವ್ರ ಬ್ಲಡ್ಡಲ್ಲಿರೋದು ಪೂರ ಹಿಂದುತ್ವದ ರಕ್ತ. ಜಮೀರ್ ಅಹ್ಮದ್ ಜಿನ್ನಾ ರಕ್ತ ಅಲ್ಲ ಅವ್ರ ಮೇಲಿರೋದು. ಆ ಲೆಕ್ಕದಲ್ಲಿ ನಿಮ್ಮ ತಂದೆ ಇವತ್ತು ಸ್ವರ್ಗದಲ್ಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬನ್ನಿ. ಇದನ್ನು ನಾನು ಹೇಳಿದ್ವಿನ, ನಾನು ಅವ್ರ ಮನೆಗೆ ಹೋಗಿ ಹೂನಪ್ಪ ನೀವು ಬಂದ್ರೇ ನಮ್ಮ ದೇಶ ಉಳಿಯೋದು, ನಮ್ಮ ಪಕ್ಷ ಉಳಿಯೋದು. ನಾನೇನು ಅವ್ರಿಗೆ ಇವತ್ತಿನ ತನಕ ಮಾತೂ ಆಡಿಲ್ಲ, ಅವ್ರ ಮುಖನೂ ನೋಡಿಲ್ಲ. ಆನಂದವಾಗಿ ನನ್ನ ಪಕ್ಷದಲ್ಲಿ ನಾನು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗ್ತೀರಿ ಅಂತ ಜೀವನದಲ್ಲಿ ಕನಸು ಕಂಡಿದ್ರಾ? ಈ ಕಾಂಗ್ರೆಸ್ ಹೋಗಿರಲ್ಲ, ಮುಖ್ಯಮಂತ್ರಿ ಮಾಡ್ತಾರೋ ಪ್ರಧಾನಮಂತ್ರಿ ಮಾಡ್ತಾರೋ ನೋಡೋಣ. ನಾನು ಕನಸು ಕಂಡಿರಲಿಲ್ಲ, MLA ಆಗ್ತೀನಿ ಅಂತ ಕನಸು ಕಂಡಿರಲಿಲ್ಲ. ನಾನು ಅನೇಕ ಇಲಾಖೆಯಲ್ಲಿ ನಿಭಾಯಿಸಿದೆ, ಉಪಮುಖ್ಯಮಂತ್ರಿ ಆದೆ. ಪಕ್ಷನಿಷ್ಠೆ, ರಾಷ್ಟ್ರನಿಷ್ಠೆ ಇದು ನಮಗೆ ಸಂಸ್ಕಾರದ ಮುಖಾಂತರ ಸಿಗೋದು. ಯಾರ ಮಾತು ಕೇಳ್ಕೊಂಡು ಜಗದೀಶ್ ಶೆಟ್ಟರು ಹೋದ್ರೋ ಗೊತ್ತಿಲ್ಲ, ಅಥವಾ ಯಾವ ದುರಾಸೆಗೆ ಹೋದ್ರೋ ಅದು ನಂಗೆ ಗೊತ್ತಿಲ್ಲ. ನಾನು ಅವ್ರನ್ನ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಜಗದೀಶ್ ಶೆಟ್ಟರನ್ನ ಅನೇಕ ವರ್ಷಗಳಿಂದ ನಾನು ನೋಡಿದ್ದೀನಿ. ಅಂಥ ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಹೋದ್ರಲ್ಲ, ಸ್ವಾರ್ಥಿಗಳ ಕಾಂಗ್ರೆಸ್ಸು. ಅನೇಕರು ಇವತ್ತು ಕಾಂಗ್ರೆಸ್ನಲ್ಲಿರುವಂಥ ರಾಷ್ಟ್ರದ್ರೋಹಿಗಳು. ಎಲ್ಲರೂ ರಾಷ್ಟ್ರದ್ರೋಹಿಗಳು ಅಂತ ಹೇಳಕ್ಕೆ ಇಷ್ಟಪಡಲ್ಲ ನಾನು. ಅಂಥ ಕಾಂಗ್ರೆಸ್ ಜೊತೆಗೆ ಇವ್ರಿಗೆ ಸೇರ್ಕೊಂಡಿರಲ್ಲ, ಇದು ನಂಗೆ ಬೇಜಾರು. ನಾನು ಖಂಡಿತ ಅವ್ರನ್ನ ಹೋಗಿ ಭೇಟಿ ಮಾಡಿಲ್ಲ. ನಿಮ್ಗೆ ಹೇಳ್ತಾ ಇದ್ದೀರಿ, ಯಾರು ಕೇಳಿದ್ರಲ್ಲ? ಹಾಂ, ನಾನು ಅವ್ರನ್ನ ಭೇಟಿ ಮಾಡಿಲ್ಲ. ಯಾರ ಜೊತೆಗೆ? ಈಗ ಮಾತಾಡ್ತಿದ್ದಂಗೆ ಮರೆತು ಹೋಗ್ತಿರ್ತೀನಿ ನಾನು. 100 ಇರ್ತವೆ ಬೇರೆ ಕೆಲಸ. ಜಗದೀಶ್ ಶೆಟ್ಟರ್ ಯೋಚನೆ ಮಾಡಿದೆ ಕೆಲಸ ಏನು? ಹೂನಪ್ಪ, ಅದನ್ನೇ. ಯಾವ ಸಬ್ಜೆಕ್ಟು? ನನ್ನ ಸಬ್ಜೆಕ್ಟ್ ಬೇಕಾದಷ್ಟಿದೆ ಪಾರ್ಟಿನಲ್ಲಿ. ಜಗದೀಶ್ ಶೆಟ್ಟರ್ ನಮಗೆ ಲೆಕ್ಕದಲ್ಲಿ ಇಟ್ಕೊಂಡಿಲ್ಲ ನಾವೀಗ, ಒಂದೂ ಹೇಳಲ್ಲ. ನಿಮ್ಗೆ ಭಾಳ ಸಬ್ಜೆಕ್ಟ್ ಆಗ್ತಾವೆ.